ಕೆಮಿಕಲ್ ಮಾಡಿದ್ವಿ ಮೊದ್ಲು. ಈ ತರ ಇರ್ಲಿಲ್ಲ ತೋಟಗಳ ಕೆಮಿಕಲ್ ಇಂದ. ಅಂದ್ರೆ ಬೇರೆ ತೋಟಕ್ಕೆ? ಹೌದೌದು, ಇದಕ್ ಮೊದ್ಲಿನ ತೋಟ ಮಾಡಿದ್ದೆ. ಈಗ ಈ ಉದ್ದ ಮಾಡಿದ್ದೆ. ಅದ್ರಲ್ಲಿ ಇಷ್ಟೊಂದು ನನ್ಗೆ ಗುಣಮಟ್ಟ ಗೊತ್ತಾಗ್ಲಿಲ್ಲ ಆ ಔಷಧಿಗಳಲ್ಲಿ. ವೈಕೆ ಕಂಪ್ನಿಯಿಂದ ಇಲ್ಲಿ ಬರ್ತಾ ಇದೀವಿ. ನನ್ನ ಹೆಸರು ಬಂದು ಲಿಂಗರಾಜು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಮ್ಮ ರೈತರು ಇದಾರೆ, ರೈತರನ್ನ ಕೇಳೋಣ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತ. ಓಕೆ ಅಣ್ಣ, ನಿಮ್ಮ ಊರು? ನಮ್ದು ಉದುಕ್ಲಾ ಗ್ರಾಮ, ಜಿಲ್ಲೆ ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ. ಓಕೆ ಅಣ್ಣ, ಹೇಳಿ, ನೀವು ಸ್ಟಾರ್ಟಿಂಗ್ ನಿಂದ ಯೂಸ್ ಮಾಡ್ತಾ ಇದೀರಾ ಇಲ್ಲ ಮಿಡಲ್ ಇಂದ ಯೂಸ್ ಮಾಡ್ತಾ ಇದೀರಾ? ಇಲ್ಲ, ನಾವು ಈ ಗಿಡ ನೆಟ್ಟದಾಗಿಂದಾನು ನಿಮ್ಮ ಕಂಪ್ನಿ ವೈಕೆ ಕಂಪ್ನಿ ಅವ್ರದೇ ವಾಯು ಯಂತ್ರ, ಆಯುಷ್, ಐರಿಚ್ ಇದನ್ನೇ ನಾವು ಬಳಕೆ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಸ್ಪ್ರೇಗೂ ವಾಯು ಯಂತ್ರ, ಆಯುಷ್. ಹೌದೌದು. ಈಗ ಸ್ಟಾರ್ಟಿಂಗ್ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಗಿಡ ಡೆವಲಪ್ಮೆಂಟ್ ಗೆ ಅದಕ್ಕೆಲ್ಲ ಡ್ರಿಪ್ ಅಲ್ಲಿ ಕೊಡಬೇಕು, ಡ್ರಿಚಿಂಗ್. ಹೌದೌದು, ಇದನ್ನೇ ಬಿಟ್ಟಿದ್ದು ನಾನು. ಐರಿಚ್, ರೋಟೆಕ್ಸ್ ಬರುತ್ತಲ್ಲ, ಫಾಸ್ಫರಸ್, ಐರಿಚ್ ಎರಡು. ಹೌದೌದು. ಸ್ಟಾರ್ಟಿಂಗ್ ನಿಂದ ವಾರದಲ್ಲಿ 2 ಸರಿ ಯೂಸ್ ಮಾಡ್ಕೊಂಡು ಬರ್ತಾ ಇದೀವಿ. ಹೌದು, ವಾರದಲ್ಲಿ 2 ಸಾರಿ. ಅಂದ್ರೆ ನಾವು ಎಲ್ಲ ಕಲಿಸ್ಬಿಟ್ಟು ಗಿಡಗಳಿಗೆ ಬುಡಗಳಿಗೆ ಹಾಕಿದ್ವಿ ಗ್ಲಾಸ್ ಅಲ್ಲಿ. ಹೌದೌದು. ಓಕೆ, ಇವೆರಡು ಗ್ಲಾಸ್ ಅಲ್ಲಿ ಡೆವಲಪ್ಮೆಂಟ್, ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಶೈನಿಂಗ್ ಎಲ್ಲ ಆಗಿದೆಯಾ? ಇಲ್ಲ, ಎಲ್ಲ ಒಳ್ಳೆ ಡೆವಲಪ್ ಆಯ್ತು. ಆಮೇಲೆ ಇದೆ ಐರಿಚ್, ಫಾಸ್ಫರಸ್. ನಾನು ವಾರಕ್ಕೆ ಒಂದೊಂದ್ಸಾರಿ ಇದನ್ನೇ ಬಿಡ್ತಾರೆ ಇದುವರೆಗೂ ವಾರಕ್ಕೆ ಒಂದ್ಸರಿ. ಎಷ್ಟು ಸರಿ ಬಿಡ್ತಾ ಇದ್ದಾರೆ? ಡ್ರಿಂಚಿಂಗ್ ಮಾಡಿದ್ದೀರಾ? ಹೌದೌದು, ವಾರಕ್ಕೆ 2 ಸಾರಿ ಮಾಡ್ತಾ ಇದ್ದೆ. 3 ದಿವಸಕ್ಕೆ ಒಂದೊಂದ್ಸಾರಿ. ಹೌದೌದು. ಓಕೆ, ಈಗ ಅದು 2 ವಾರ ಮಾಡಿದೆ. ಅದರಿಂದ ನಿಮ್ಗೆ ಏನ್ ಪ್ರಾಬ್ಲಮ್ ಅವಾಯ್ಡ್ ಆಗಿದೆ ಇದ್ರಲ್ಲಿ? ನಮಗೆ ಗಿಡ ಡೆವಲಪ್ ಆಯ್ತು, ಗಿಡ ಚೆನ್ನಾಗಿದೆ, ಒಳ್ಳೆ ಸೂಪರ್ ಆಗಿ ಬಂತು. ಆಮೇಲೆ ನಾವು ಡ್ರಿಪ್ ಅಲ್ಲಿ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದೆ ಐರಿಚ್, ಹೌದೌದು, ಇದನ್ನೇ, ಬೇರೆ ಗೊಬ್ಬರ ಹಾಕಿಲ್ಲ. ಈಗ ಕೆಲವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಒಂದು ಸಾಲಲ್ಲಿ ನೋಡ್ಕೊಂಡ್ರೆ ಇಲ್ಲಿಂದ ಅಲ್ಲಿಗೆ ನೋಡೋ ಅಷ್ಟೊಳಗೆ ಒಂದು 20-30 ಗಿಡಗಳು ಹೋಗ್ಬಿಟ್ಟಿರುತ್ತೆ. ಸೊ ಅಂತದ್ರಲ್ಲಿ ನಿಮ್ದು ಒಂದು ಗಿಡನೂ ಹೋಗಿಲ್ಲ, ಲಾಸ್ಟ್ ಇಂದ ಡೆಡ್ ಎಂಡ್ ವರ್ಗುನು ಗಿಡಗಳೇ ಇದೆ. ಏನ್ ಕಾರಣ ಅಂತೀರಾ? ಹೌದು, ಇನ್ನೊಂದು ಕೊಟ್ಟಿದ್ರಲ್ಲಪ್ಪ ಕ್ಯೂರೆಲ್ಲ, ಯಾವ್ದದು? ಕ್ಯೂರಲ್, ಸ್ಟಾಪ್ ಇಲ್ಟು. ಹೌದೌದು, ಅದನ್ನ ಬಿಟ್ವಿ. ಇದು ಕ್ಯೂರಲ್, ಸ್ಟಾಪ್ ಇಲ್ಟು. ಹೌದು, ಇದು ಒಂದ್ ಸ್ವಲ್ಪ ಬೇರ್ಗೆ ಒಳ್ಳೆ ಶಕ್ತಿ ಕೊಟ್ಟು ಒಳ್ಳೆ ಡೆವಲಪ್ಮೆಂಟ್ ಆಯ್ತು ಗಿಡ. ಫಂಗಲ್ ಇನ್ಸ್ಪೆಕ್ಷನ್ ಏನು ಆಗ್ಲಿಲ್ಲ. ಏನು ಸೈಡ್ ಇನ್ಸ್ಪೆಕ್ಷನ್ ಯಾವುದೂ ಇಲ್ಲ. ಎಲೆಗಾಗ್ಲಿ ಪಲೆಗಾಗ್ಲಿ ಗಿಡ ಹೆಲ್ತಿ ಆಗಿ ಎಲ್ಲ, ಒಂದ್ ಗಿಡ ಒಣಗೋದಾಗ್ಲಿ ಏನು ಆಗ್ಲಿಲ್ಲ. ಈಗ ಸೊಳ್ಳೆಗಳು ಎಲ್ಲ ಎಲ್ಲ ಇದ್ರಲ್ಲೇ ಕಂಟ್ರೋಲ್ ಆಗುತ್ತೆ. ಈ ವಾಯು ಆಯುಷ್ ಇದೆಲ್ಲ ಇದೆಯಲ್ಲ, ಇದ್ರಲ್ಲೇ ಕಂಟ್ರೋಲ್ ಬರುತ್ತೆ. ಒಂದು ಹುಳ ಇರಲ್ಲ, ಒಂದು ಆಮೇಲೆ ಬಿಳಿ ನೊಣ ಇರಲ್ಲ, ಆ ಸೀಡ್ ಇರಲ್ಲ. ಮೇನ್ ಸೀಡು ಇದಕ್ಕೆ ಜಾಸ್ತಿ ಬೀಳೋದು. ಹೌದೌದು, ಕಪ್ಪದಾಗ ಸೀಡ್ ಬೀಳುತ್ತೆ. ಎಲ್ಲಾರು ಹೂವಾದಲ್ಲಿ ಹಿಂಗ್ ಮುಟ್ಕೊಳ್ಳೋ ಬಂಕ ಬರುತ್ತೆ. ಹೌದೌದು, ಅದು ಸೀಡಿಂದ ಬರೋದು. ಆದ್ರೆ ಅಂತದ್ದು ಒಂದು ಇಲ್ಲ. ಇದಾದ್ರೆ ಅದೆಲ್ಲ ಇದು ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಈಗ ಮೊನ್ನೆ ನೀವು ಮಾರ್ಕೆಟ್ ಹೋಗಿದ್ರಿ ಅಂದ್ರೆ, ಮಾರ್ಕೆಟ್ ಹೋದ್ರೆ ಹೆಂಗ್ ರೆಸ್ಪಾನ್ಸ್ ಇತ್ತು ಹೂವ ತಗೊಂಡೋದ್ಮೇಲೆ? ಇಲ್ಲ, ನಮ್ದು ಕ್ವಾಲಿಟಿ ಚೆನ್ನಾಗಿತ್ತು. ಕ್ವಾಲಿಟಿ ಚೆನ್ನಾಗಿದೆ. ಹೌದು. ಅಲ್ಲಿ ಹೆಂಗೆ ಬೇರೆ ಅಕ್ಕಪಕ್ಕ ಬಂಡಿ ಅವರೆಲ್ಲ ಏನ್ ಕೇಳಿದ್ರು? ಅಲ್ಲಿ ಇರ್ತಾವೆ ಅಕ್ಕಪಕ್ಕ ನಮ್ದು ಇರ್ತಾವೆ. ನಮ್ಮದು ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿದೆ. ನಿಮ್ಗೆ ಇದನ್ನ ಯೂಸ್ ಮಾಡಿರೋದ್ರಿಂದ ಇಲ್ಲ ಅನಿಸಿಕೆ ನಮ್ಗೆ ಪರವಾಗಿಲ್ಲ. ಅನ್ಸಿಕೆ ನಮ್ಗೆ ವಾಯು ಯಂತ್ರ ಆಯುಷ್ ಇದೆಲ್ಲ ಇದೆಯಲ್ಲ, ಇವೆಲ್ಲ ಅನ್ಸಿಕೆ ಇದುವರೆಗೂ ಚೆನ್ನಾಗಿದೆ. ಇನ್ನು ಚೆನ್ನಾಗಿರುತ್ತೆ. ಮುಂದೆ ಇನ್ನೊಂದು ಬೆಳೆ ಹಾಕ್ತೀನಿ, ಅದಕ್ಕೂ ನಾವು ಇದನ್ನೇ ಉಪಯೋಗಿಸ್ತೀವಿ. ಕೆಮಿಕಲ್ ಮಾಡಿದ್ವಿ ಮೊದ್ಲು. ಈ ತರ ಇರ್ಲಿಲ್ಲ ತೋಟಗಳ ಕೆಮಿಕಲ್ ಇಂದ. ಬೇರೆ ತೋಟಕ್ಕೆ? ಹೌದೌದು, ಇದಕ್ ಮೊದ್ಲಿನ ತೋಟ ಮಾಡಿದ್ದೆ. ಈಗ ಉದ್ದ ಮಾಡಿದ್ದೆ. ಅದ್ರಲ್ಲಿ ಇಷ್ಟೊಂದು ನನ್ಗೆ ಗುಣಮಟ್ಟ ಗೊತ್ತಾಗ್ಲಿಲ್ಲ ಆ ಔಷಧಿಗಳಲ್ಲಿ. ಈಗ ಇದನ್ನ ಯೂಸ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಬೆಸ್ಟ್ ರಿಸಲ್ಟ್? ಹೌದೌದು, ನಾನು ನೆಕ್ಸ್ಟ್ ಇದನ್ನೇ ಯೂಸ್ ಮಾಡ್ತೀನಿ. ಈಗ ನಾನು ಹೀರೆಕಾಯಿ ಗಿಡ ಹಾಕ್ತೀನಿ, ಹೀರೆ ಗಿಡಕ್ಕೂ ಇದನ್ನೇ ಹೊಡಿತೀನಿ. ನಾನು ಹೀರೆ ಗಿಡಕ್ಕೂ ಇದನ್ನೇ ಎಲ್ಲ? ಹೌದೌದು, ಎಲ್ಲಾ ಬೆಳೆಗೂ ನೆಕ್ಸ್ಟ್ ಯಾವ್ದು ಮಾಡಿ? ಹೌದೌದು, ಇದೇ ಹೊಡಿತೀನಿ. ಇದ್ರಲ್ಲಿ ನನಗೆ ರಿಸಲ್ಟ್ ಬಂದಿದೆ. ಇದು ಫೇಲ್ಯೂರ್ ಇಲ್ಲ ನಿಮ್ಮ ಔಷಧಿಗಳು. ಈಗ ನೀವು ಇದಕ್ಕೆಲ್ಲ ಈಗ ಪ್ರೆಸೆಂಟ್ ಎಷ್ಟು ದಿನಕ್ಕೊಂದ್ಸರಿ ಈ ತೋಟಕ್ಕೆಲ್ಲ ನೀವು ಸ್ಪ್ರೇ ಮಾಡ್ತಾ ಇದ್ದೀರಾ? ಒಂದು ವಾರಕ್ಕೊಂದ್ಸಾರಿ ಮಾಡ್ತಾ ಇದೀನಿ ಇವಾಗ. ವಾರಕ್ಕೊಂದ್ಸರಿ? ಹೌದು. ಈಗ ಕೆಮಿಕಲ್ ಯೂಸ್ ಮಾಡಿದ್ರೆ ಎಷ್ಟು ದಿನಕ್ಕೆ ಮಾಡ್ಬೇಕು ನೀವು? ಅದು 3 ದಿವಸಕ್ಕೆ ಮಾಡಿದ್ರೆ ನಮ್ಗೆ ರಿಸಲ್ಟ್ ಬರ್ತಾ ಇರ್ಲಿಲ್ಲ. 3 ದಿವಸಕ್ಕೆ ಮಾಡಿದ್ರೆ? ಹೌದೌದು, ಬರ್ತಾ ಇದೆ. ನಾವು ಗಿಡ ಹಿಂಗ್ ಮುಟ್ಟಿ ಹಿಂಗ್ ಒದರಿದ್ರೆ ಗಿಡ ತುಂಬಾ ಬರೋ ಬಿಳಿ ಸೊಳ್ಳೆ. ಈಗ ಇದ್ರಲ್ಲಿ ಇಲ್ಲ. ಇದನ್ನ ವಾರಕ್ಕೆಲ್ಲ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಕ್ಲಿಯರ್ ಕಟ್ ಆಗಿ ಬಂದಿದೆ. ಹೌದೌದು, ವಾರಕ್ಕೊಂದೇ ಸ್ಪ್ರೇ? ಹೌದೌದು, ಮಧ್ಯದಲ್ಲಿ ಏನಿಲ್ಲ, ಏನು ಮಾಡಲ್ಲ. ಮತ್ತೆ ಡ್ರಿಪ್ಪಲ್ ಫಾಸ್ಫರಸ್ ಐರಿಚ್? ಹೌದೌದು, ಅಷ್ಟೇ ಬಿಡ್ತಾ ಇರೋದು. ಇನ್ಮೇಲೆ ಕೇಳಿ ಸೈಜು ಕ್ವಾಲಿಟಿಗೆಲ್ಲ ಕೇಳ್ತಾ ಇದ್ರಲ್ಲ, ಅವಾಗೆಲ್ಲ ಇದು ಏನ್ ಬಿಟ್ರೆ ಸೂರ್ಯಂ ಬಿಟ್ಟಿದೆ? ಹೌದಾ, ಸೂರ್ಯಮ್ಮ ಮ್ಯಾಕ್ಸ್ ಅದು ಇನ್ನೊಂದು ಮ್ಯಾಕ್ಸ್ ಸೈಜ್ ಈಗ ಇನ್ನೂ ಬಿಟ್ಟಿಲ್ಲ. ಈಗ ಬಿಡ್ಬೇಕು ಇದನ್ನ. ಈಗ ಮ್ಯಾಕ್ಸ್ ಸೈಜ್ ಒಂದು ಕೋಟ ಬಿಡ್ತೀನಿ, ಆಮೇಲೆ ಸೂರ್ಯಂ ಬಿಡ್ತೀನಿ. ಇದಕ್ಕೆ ಇನ್ನೊಂದು ರೌಂಡ್. ಓಕೆ, ಈಗ ರೈತರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ನಾನು ಈ ಕಂಪನಿ ಅವ್ರದ್ದು ಆಯುಷ್ ಯಂತ್ರ ವಾಯು ಇದನ್ನ ಯೂಸ್ ಬಳಕೆ ಮಾಡ್ರಪ್ಪ, ಅದರಲ್ಲಿ ಒಳ್ಳೆ ಗುಣಮಟ್ಟ ಇದೆ ಅಂತ ಹೇಳ್ತೀನಿ. ಇಲ್ಲಿ ನಮ್ ಸುತ್ತಮುತ್ತಲ ರೈತ ಬಂದವರು ಯೂಸ್ ಮಾಡ್ತಾವ್ರ ರೈತರು? ಅದು ನಾನು
ಹೇಳಿದ್ದೀನಿ ಕೆಲವ್ರಿಗೆ ಹಾ. ತಗೊಂಡಿದಾರೋ ತಗೊಂಡಿಲ್ವಾ, ತಂದು ಹೊಡಿತಾ ಇದಾರಲ್ವಾ, ಸಿಂಪಡಣೆ ಮಾಡ್ತಾ ಇರೋ ಗೊತ್ತಿಲ್ಲ. Already ಕೆಲವ್ರು ಯೂಸ್ ಮಾಡ್ತಾ ಇದಾರೆ. ಮಾಡ್ತಾ ಇದ್ದಾರೆ. ಹಾ. ಮೊನ್ನೆ ಒಬ್ರು ಟೊಮೆಟೊ ಹೊಡೆದ್ರು ಇದೆ. ಎಲ್ಲ ಇದೆ ಬಿನ್ನ. ಹೌದೌದು, ಇಂಥದ್ದು ತಂದು ಹೊಡೆದ್ರು. ಈಗ ನೀವು ನೋಡ್ಕೊಬಹುದು ಪ್ರತಿಯೊಬ್ರು ಇಲ್ಲಿ ಎಷ್ಟು ನೀಟಾಗಿ ಫ್ಲವರ್ ಸೆಟ್ಟಿಂಗ್ ಆಗಿರ್ಬೋದು, ಮಗ್ಗು ಸೆಟ್ಟಿಂಗ್ ಆಗಿರ್ಬೋದು, ಹೂವ ಶೈನಿಂಗ್ ಆಗಿರ್ಬೋದು, ಎಲ್ಲ ಕ್ಲಿಯರ್ ಕಟ್ ಆಗಿ ಎಲ್ಲ ಸೆಟ್ ಆಗಿದೆ. ಎಲ್ಲೇ ಆಗ್ಲಿ ಯಾವುದೇ ಆಗ್ಲಿ ಏನು ಸೊಳ್ಳೆಗಳಿಲ್ಲ, ಏನಿಲ್ಲ, ಕ್ಲಿಯರ್ ಆಗಿದೆ. ಎಲ್ಲ ಇವಾಗ ಬೇರೆ ಕಡೆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಹಿಂಗ ಅನ್ನೋ ಅಷ್ಟೊಳಗೆ ಎಲ್ಲ ಸೊಳ್ಳೆಗಳು ಬಂದ್ಬಿಡ್ತದೆ. ಹೌದೌದು. ಇದ್ರಲ್ಲಿ ಏನಾದ್ರು ಸೊಳ್ಳೆಗಳು ಕಾಣಿಸ್ತಾ ಇಲ್ಲ ಇಲ್ಲ ಇಲ್ಲ, ಸೊಳ್ಳೆನೂ ಇಲ್ಲ, ಹುಳನೂ ಇಲ್ಲ. ಈಗ ಒಂದು ಗಿಡದಲ್ಲಿ ಹೆಂಗಿಲ್ಲ ಅಂದ್ರೆ ವೈಟ್ ಆಗಿರ್ಲಿ, ಸಿಡಿ ಜಾಸ್ತಿ ಅಂತೀರಾ. ಹೌದೌದು. ಅದು ಏನು ಕಪ್ ಸಿಡಿ ಜಾಸ್ತಿ ಬರೋದು. ಹೌದು, ಇದಕ್ಕೆ ಮೇನ್ ಅದೇ. ಬಂಕ ಜಾಸ್ತಿ ಅಂಟು ಎಲ್ಲ ಇದೆ. ಹೌದೌದು. ಇವಾಗ ಒಂದು ಫ್ಲವರ್ ಮುಟ್ಟಿದ್ರೇನು ಎಲ್ಲೂ ನಮ್ಗೆ ಒಂದು ಇದು ಏನು ಯಾವ್ದು ಇಲ್ಲ. ಅನ್ಸಲ್ಲ. ಹೌದೌದು, ಇದಕ್ಕೆ ಜಾಸ್ತಿ ಬೀಳೋದೇ ಸೀಡು. ಹೌದು, ಆ ಸೀಡ್ ಅನ್ನೋದು ನಿಮ್ಗೆ ಹೈ ಕ್ವಾಲಿಟಿ ಬರ್ತಾ ಇದೆ. ಹೌದೌದು.